ಯಾರು ಹೋಯ್ತಾರೆ, ಯಾರು ಕಿವಿಲ್ ಮಾತಾಡ್ತಾರೆ, ಓಕೆ. ಯಾರು ಚಾಡಿ ಹೇಳ್ತಾರೆ, ಅವರೇನೆ ನನ್ ಮೇಲೆ ಹೋಗಿ ಚಾಡಿ ಹೇಳ್ತಾರೆ. ಸಿದ್ದರಾಮಯ್ಯ ತಗೊಂಟದ, ಸಿದ್ದರಾಮಯ್ಯ ಕೊಟ್ಟದ, ಕಾಂಗ್ರೆಸ್ ಕೊಟ್ಟದ ಅಂತ. ಏನಪ್ಪ, ಜನ ಹಿಂಗಿದ್ದಾರೆ. ಆದ್ರೂ ಸತ್ಯ ಉಳಿಲೇಬೇಕು. ಕರೆಕ್ಟ್. ಸತ್ಯ ಉಳಿಬೇಕಂದ್ರೆ ನನ್ನಂತರ 10 ಜನ ಇರ್ಲಿ, ಹೊಡೆದು ಬಿಸಾಕ್. 10 ಜನ ಇರ್ಲಿ, Correct. ಧರ್ಮ ಉಳಿಯುತ್ತೆ. 100 ಜನ ಅಧರ್ಮ ಚಾಡಿ ಮಾಡಿಸ್ಕೊಳಕ್ ಇವ್ರು ಹೋಗೋದು, ನ್ಯಾಯವಾಗಿರೋರ್ ಮೇಲೆ ಹೇಳೋದು. ಹೌದು. ಸ್ವಾಭಿಮಾನ. ನಾನ್ ಸ್ವಾಭಿಮಾನದಿಂದನೇ ಚಿಕ್ಕ ವಯಸ್ಸು ನಮ್ಮ ತಂದೆ ಸತ್ತಾಗ ಯಾರು ಇಲ್ಲೇ ಇದ್ದಾಗಲೂ ಕೂಡ ನಾನು ಒಬ್ಬನ ಹತ್ತ ತಲೆ ಬಾಗಿಲ್ಲ. ದುಡ್ದಿದ್ದೀನಿ, ಉತ್ತಿದ್ದೀನಿ, ಬಿತ್ತಿದ್ದೀನಿ, ಅದ್ರಲ್ಲಿ ಮದುವೆಗಳು ಮಾಡಿದ್ದೀನಿ. ನನಗ್ ಮಾತ್ರ ಗೊತ್ತು, ದೇವ್ರಿಗೆ ಮಾತ್ರ ಗೊತ್ತು, ನಮ್ಮ ಜನಕ್ಕೂ ಕೂಡ ಗೊತ್ತು. ಆವತ್ತಿನ ಕಾಲದವ್ರಿಗೆ, ಆವತ್ತಿನ ಶ್ರೀಮಂತರುಗಳು ತಲೆ ಬಾಗ್ಲಿಲ್ಲ ನಾನು. ಕರೆಕ್ಟ್. ಬೇಕಾದಷ್ಟು ಹೇಳಿದ್ರು. ಒಬ್ರು ಬಂದು ನಾನು ಓದಿಸ್ತಿಕತ್ತೀನಿ, ನೀನ್ ಚೆನ್ನಾಗಿ ಓದ್ತೀಯ ಬಾ ಅಂತ. ನೋ, ನಾವ್ ಹೋಗ್ಲಿಲ್ಲ. ಸ್ವಾಭಿಮಾನ. ನೀನ್ ಮನೆ ಕಟ್ಕತೀನಿ, 1 ಕುಂಟೆ ಜಾಗ ಕೊಡು ಅಂದ್ರು. ನೋ, ಕೊಡ್ಲಿಲ್ಲ. ಹಂಗ್ ಬದುಕಿದ್ದೀನಿ. ಕರೆಕ್ಟ್. ಹೌಸಿಂಗ್ ಬೋರ್ಡ್ ಏನ್ ಹಾಕಿದ್ರು, ಲೋಕಾಯುಕ್ತಕ್ಕೆ ಹಾಕ್ತಾರೆ, ACP ಹಾಕ್ತಾರೆ. ಹೇಳಿ ಯಾರು ಒಬ್ರು GT ದೇವೇಗೌಡರಿಗೆ ದುಡ್ಡು ಕೊಟ್ಟಿವಿ ಅಂತ. ನಾನೇ ಸಾಗುವಳಿ ಕೊಡ್ಸಿದ್ದೆ ಅವ್ರಿಗೆಲ್ಲ. ನಾನೇ ಹೌಸಿಂಗ್ ಬೋರ್ಡ್ ತಂದಿದ್ದೀನಿ ಕರೆಕ್ಟ್. ಬಡವ್ರಿಗೆ. ಅವ್ರು ಹೇಳಿ ಯಾರು ಒಬ್ರು. ಓಕೆ. ಕೋರ್ಟಲ್ಲಿ ಹಾಕಿದ್ರು, ಕೋರ್ಟಲ್ಲಿ ಎನ್ಕ್ವೈರಿ ಮಾಡಿದ್ರು. ನಾನ್ ತಗೊಂಡಿದ್ರೆ ತಾನೇ ಪಾಪ ಅವ್ರು ಹೇಳ್ತಾರೆ ರೈತರು. ಹೌದು ಹೌದು. ಕರೆಕ್ಟ್. ಹಾ, ಕರೆಕ್ಟ್. ಹೌದು. ಏನ್ ಪೇಪರ್ ಅಲ್ಲಿ ಹೊಡೆದ್ರು, ಇನ್ನೊಬ್ಬ ಬರೆದ್ರೆ ಉಳಿಯೋಂಗೆ ಇಲ್ಲ. ಗೆಲ್ಲಿಸಿಲ್ವ ನನ್ನ. ಹೌದು. ಯಾವಾಗ ಸಿದ್ದರಾಮಯ್ಯ ವಿರುದ್ಧವಾಗಿ, ಸಿದ್ದರಾಮಯ್ಯ ಕಾಲದಲ್ಲೇ ಹಾಕ್ಸಿದ್ರೆ ಎಲ್ಲ. ಹೌದು. 18ರಲ್ಲಿ ಗೆಲ್ಸಿದ್ರಲ್ಲ ಸರ್ ನಿಮ್ಗೆ. ಗೆಲ್ಲಿಸ್ಲಿಲ್ವಾ? ಕರೆಕ್ಟ್. ಸತ್ಯವಾಗಿದ್ರೆ ಜನ ಇವತ್ತು ಸತ್ಯವಾಗಿರೋ ಜನ ಇದ್ದಾರೆ. ಅದರಿಂದಲೇ ಹಗಲು ರಾತ್ರಿ ಆಗ್ತಾ ಇದೆ. ಅದರಿಂದ ಅಷ್ಟೋ ಇಷ್ಟೋ ಮಳೆ ಬೆಳೆನೂ ಕೂಡ ಆಗ್ತಾ ಇದೆ. ಓಕೆ. ಆ ಸತ್ಯನೇ ಉಳಿಯೋದು.